ಸಣ್ಣ ಪಟ್ಟಣದ ಹುಡುಗ, ಝೀರೋ ಸ್ಪೆಷಾಲಿಟೀಸ್, ಝೀರೋ ಸಪೋರ್ಟ್. ಆದರೆ ಒಂದು ಕನಸು ಮಾತ್ರ ದೊಡ್ಡದು. ಅಂದು ಬ್ಯಾಟ್ಸ್ಮನ್ಗಳ ಸ್ಟಂಪ್ಗಳನ್ನು ಆರಿಸಿದ ಈ ಬೌಲರ್ ವಿರಾಟ್ ಕೊಹ್ಲಿಯ ವಿಶ್ವಾಸದ ಆಟಗಾರ. ಆದರೆ ಒಂದು ಸಮಯದಲ್ಲಿ ಟೀಮ್ ಇಂಡಿಯಾದಿಂದಲೇ ಹೊರಕ್ಕೆ ಭುವಿ ಕಂಬ್ಯಾಕ್ ಮಾಡ್ತಾರ. ಇದು ಕೇವಲ ಕ್ರಿಕೆಟರ್ ಕಥೆಯಲ್ಲ, ನೆವರ್ ಗಿವ್ ಅಪ್ ಅನ್ನೋ ನಿಜವಾದ ಜೀವನ ಪಾಠ. ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಸಂಪೂರ್ಣ ಜೀವನ ಈಗ ಶುರುವಾಗುತ್ತಿದೆ. ದಿನಾಂಕ ಫೆಬ್ರವರಿ 5, 1990 ಒಬ್ಬ ವ್ಯಕ್ತಿಯ ಜನನವಾಗುತ್ತದೆ. ಅದು ಎಲ್ಲಿ ಅಂದರೆ ಉತ್ತರ ಪ್ರದೇಶ ರಾಜ್ಯದ ಮೀರತ್ ಪಟ್ಟಣದಲ್ಲಿ. ಅದು ಮತ್ತಾರೂ ಅಲ್ಲ, ನಮ್ಮ ಭುವನೇಶ್ವರ್ ಕುಮಾರ್ ಅವರ ತಂದೆ ಕಿರಣ್ ಪಾಲ್ ಸಿಂಗ್, ತಾಯಿ ಇಂದ್ರೇಶ್ ಸಿಂಗ್. ಇವರು ಹೌಸ್ ವೈಫ್. ಇವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತುಂಬಾ ಸರಳ. ಅಕ್ಕ ರೇಖಾ ಅವರೇ ಮೊದಲ ಇನ್ಸ್ಪಿರೇಷನ್. ಭುವಿ ಚಿಕ್ಕ ವಯಸ್ಸಿನಲ್ಲೇ ಕ್ರಿಕೆಟ್ ಆಡುತ್ತಿದ್ದುವಾಗಲೇ ಅವರಲ್ಲಿ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅನ್ನೋದನ್ನ ಅವರು ಗಮನಿಸಿದ್ದರು. ಆದರೆ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವರ ಬಳಿ ದೊಡ್ಡ ಫೆಸಿಲಿಟೇಟರ್ ಇರಲಿಲ್ಲ, ಬ್ರ್ಯಾಂಡ್ ಕಿಟ್ ಇರಲಿಲ್ಲ, ಲಕ್ಸುರಿ ಕೋಚಿಂಗ್ ಕೂಡ ಇರಲಿಲ್ಲ. ಆದರೆ ಒಂದು ಕನಸು ಇತ್ತು, ಟೀಮ್ ಇಂಡಿಯಾಗಾಗಿ ಆಡಬೇಕು. ಭುವಿ ಪ್ರತಿದಿನ ಹಲವಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಪ್ರಾಕ್ಟೀಸ್ಗೆ ಹೋಗ್ತಿದ್ರು. ಆದರೂ ಫಾಸ್ಟ್ ಬೌಲರ್ ಆದ್ರು. ಅವರ ಸ್ಪೀಡ್ ಕಡಿಮೆ ಇತ್ತು. ಜನ ಏನು ಹೇಳಿದ್ರು ಗೊತ್ತಾ? ಈ ಸ್ಪೀಡ್ ನಲ್ಲಿ ಇಂಡಿಯಾಗೆ ಆಡುವುದು ಇಂಪಾಸಿಬಲ್. ಆದ್ರೆ ಭುವಿ ಒಂದು ಥಿಂಗ್ ಮೇಲೆ ಫೋಕಸ್ ಮಾಡಿದ್ರು. ಅದು ಯಾವ್ದಪ್ಪ ಅಂದ್ರೆ ಸ್ವಿಂಗ್. ಬಾಲ್ ಅನ್ನು ಏರ್ ನಲ್ಲಿ ಡ್ಯಾನ್ಸ್ ಮಾಡಿಸುವ ಸ್ಕಿಲ್ ಡೆವಲಪ್ ಮಾಡಿದ್ರು. ಅದೇ ಸ್ಕಿಲ್ ಮುಂದವರ ಬ್ರೈಟ್ ಫ್ಯೂಚರ್ ಆಯ್ತು, ವೆಪನ್ ಕೂಡ ಆಯ್ತು. ಅದು ನಮ್ಮ ಭುವಿಯವರ ಕೈ ಹಿಡಿತು. ಜೀವನವೇ ಹಾಗೆ, ನಮ್ಮ ಸ್ಕಿಲ್ ಮೇಲೆ ನಾವು ವರ್ಕೌಟ್ ಮಾಡಿದ್ರೆ ಅದು ನಮಗೆ ಫಲವನ್ನ ನೀಡುತ್ತೆ ಅನ್ನೋದು ಭುವಿಯವರಿಗೆ ಅಂದು ತಿಳಿದಿತ್ತು. 2008 ರಣಜಿ ಟ್ರೋಫಿ ಪಂದ್ಯ, ಭುವನೇಶ್ವರ್ ಎದುರು ಲೆಜೆಂಡರಿ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್. ಇದು ಭುವನೇಶ್ವರ್ ಕುಮಾರ್ ಅವರ ಡೆಬ್ಯೂಟ್ ಪಂದ್ಯವಾಗಿತ್ತು. ಈ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಅಂತಹ ಲೆಜೆಂಡರಿ ಬ್ಯಾಟ್ಸ್ಮನ್ ಎದುರು ನಮ್ಮ ಭುವನೇಶ್ವರ್ ಕುಮಾರ್ ಹೇಗೆ ಬೌಲ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಎದುರಿದ್ರು. ಅದು ಮೊದಲ ಬಾಲ್. ಸಚಿನ್ ತೆಂಡೂಲ್ಕರ್ ಅವರನ್ನ ಬಲಿ ಪಡೆದಿದ್ರು. ಈ ವಿಕೆಟ್ ನಂತರ ಇಂಡಿಯಾ ಈ ಹುಡುಗ ಯಾರು ಅಂತ ಮಾತಾಡೋಕೆ ಶುರು ಮಾಡಿತ್ತು. ಭುವನೇಶ್ವರ್ ಕುಮಾರ್ ರಾತ್ರಿ ಎಲ್ಲರ ಮನೆಗಳಲ್ಲಿ ಮಾತಾಗಿ ಹೋಗಿದ್ರು. ಅದು 2011 IPL ಪಂದ್ಯ. ಇದು ನಮ್ಮ ಭುವನೇಶ್ವರ್ ಕುಮಾರ್ ಅವರಿಗೆ ಡೆಬ್ಯೂಟ್ ಪಂದ್ಯ. ಅವರು ಪುಣೆ ವಾರಿಯರ್ಸ್ ಪರವಾಗಿ ಆಡ್ತಾ ಇದ್ರು. ಅವರ ಎದುರಾಳಿ ತಂಡ ಪಂಜಾಬ್ ಕಿಂಗ್ಸ್. ಇಲ್ಲೂ ಕೂಡ ಭುವನೇಶ್ವರ್ ಕುಮಾರ್ ಕಮಾಲ್ ಮಾಡಿದ್ರು. ನಮ್ಮ ಭುವನೇಶ್ವರ್ ಕುಮಾರ್ ಅವರು ಡೆಬ್ಯೂಟ್ ಪಂದ್ಯದಲ್ಲಿ ಘಟಾನುಘಟಿ ಬ್ಯಾಟ್ಸ್ಮನ್ಗಳನ್ನೇ ಬಲಿ ಪಡೆದಿದ್ರು. ಅಂದಿನ ಪಂದ್ಯದಲ್ಲೇ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮೂಲಕ ಎಲ್ಲರನ್ನೂ ಕೂಡ ನಿಬ್ಬೆರಗಾಗಿಸಿದ ನಮ್ಮ ಭುವನೇಶ್ವರ್ ಕುಮಾರ್ ಆ ಪಂದ್ಯದಲ್ಲಿ ಪಡೆದಿದ್ದು 2 ವಿಕೆಟ್ಗಳನ್ನ. 2012 ಭುವಿ ಅವರ ಜೀವನದ ಮಹತ್ತರವಾದಂತಹ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ. ಈ ಒಂದು ಪಂದ್ಯ ಭುವಿ ಅವರ ಡೆಬ್ಯೂಟ್ ಪಂದ್ಯವಾಗಿದ್ದು, ಮೊದಲ ಬಾಲ್ನಲ್ಲೇ ಬೋಲ್ಡ್ ಮಾಡಿದ್ರು. ಇನ್ ಸ್ವಿಂಗ್ ಮೂಲಕ ಎಲ್ಲ ಬ್ಯಾಟ್ಸ್ಮನ್ಗಳು ನಿಬ್ಬೆರಗಾಗುವಂತೆ ಮಾಡಿದ್ದರು ನಮ್ಮ ಭುವಿ. ಲಿಟರಲಿ ಪಾಕಿಸ್ತಾನದ ಆಟಗಾರರು ಕನ್ಫ್ಯೂಸ್ ಆಗಿ ಹೋಗಿಬಿಟ್ಟಿದ್ದರು. ಈ ಪಂದ್ಯದ ನಂತರ ಭುವಿಯವರು ತಿರುಗಿ ನೋಡಿದ್ದೇ ಇಲ್ಲ. ಭಾರತೀಯ T20, ODI ಹಾಗೇನೆ ಟೆಸ್ಟ್ 3 ಫಾರ್ಮ್ಯಾಟ್ಗಳಲ್ಲೂ ಕೂಡ ಪ್ರಮುಖ ಬೌಲರ್ ಆಗಿ ಗುರುತಿಸಿಕೊಂಡವರು ಯಾರಪ್ಪ ಅಂದ್ರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು. ಪವರ್ ಪ್ಲೇನಲ್ಲಿ ವಿಕೆಟ್ಸ್, ಡೆತ್ ಓವರ್ನಲ್ಲಿ ಯಾರ್ಕರ್, ಸ್ವಿಂಗ್ ಬೌಲಿಂಗ್ ಮಾಸ್ಟರ್ ನಂತೆ ಮಿಂಚಲು ಶುರು ಮಾಡಿದರು ನಮ್ಮ ಭುವನೇಶ್ವರ್ ಕುಮಾರ್ ಅವರು. ಅಂದಿನ ತಂಡದ ನಾಯಕನಾಗಿದ್ದಂತಹ ವಿರಾಟ್ ಕೊಹ್ಲಿಯವರ ಅಚ್ಚು ಮೆಚ್ಚಿನ ಆಟಗಾರನಾಗಿ ಹೋಗಿಬಿಟ್ಟರು. ಹಾಗೆಯೇ ನಮ್ಮ ಭುವಿಯವರು 21 ಟೆಸ್ಟ್ಗಳಿಂದ 63 ವಿಕೆಟ್ಗಳನ್ನು, 121 ODIಯಿಂದ 141 ವಿಕೆಟ್, 87 T20 ಪಂದ್ಯಗಳಿಂದ 90 ವಿಕೆಟ್ಗಳನ್ನು ಪಡೆದಿರುವ ಭುವಿ ಯಶಸ್ವಿ ಬೌಲರ್ ಆಗಿ ಮೆರೆದರು. ಭುವನೇಶ್ವರ್ ಕುಮಾರ್ ಅವರು ವಿಶೇಷವಾಗಿ IPL ಕೂಡ ಅದ್ಭುತ ಸಾಧನೆ ಮಾಡಿದ್ದಾರೆ. ಸನ್ ರೈಸರ್ಸ್ ಪರ 2 ಬಾರಿ ಪರ್ಪಲ್ ಕ್ಯಾಪ್ ಪಡೆದಂತಹ ಆಟಗಾರ. ಈ ಒಂದು ತಂಡಕ್ಕೆ 2 ಬಾರಿ ಕಪ್ ಗೆಲ್ಲಿಸಿಕೊಟ್ಟಂತಹ ಆಟಗಾರ ನಮ್ಮ ಭುವನೇಶ್ವರ್ ಕುಮಾರ್ ಅವರು.
2025ರ IPL ಕಪ್ ಗೆಲ್ಲುವಲ್ಲಿ RCBಗೆ ನೆರವಾದವರು ಯಾರಾದರೂ ಇದ್ರೆ ಅದು ನಮ್ಮ ಭುವನೇಶ್ವರ್ ಕುಮಾರ್ ಅವರ ಪಾತ್ರ ಬಹುಮುಖ್ಯ. ಭುವನೇಶ್ವರ್ ಅವರ ಪತ್ನಿಯ ಹೆಸರು ನೂಪುರ್ ನಾಗರ್. ಇವರಿಗೆ ಮದುವೆಯಾಗಿದ್ದು ಒಂದು ಚಿಕ್ಕ ಹೆಣ್ಣು ಮಗಳಿದ್ದಾಳೆ. ಇದು ಭುವನೇಶ್ವರ್ ಕುಮಾರ್ ಅವರ ಸುಂದರ ಸಂಸಾರ. ಭುವನೇಶ್ವರ್ ಕುಮಾರ್ ಅವರ ಬ್ಯಾಡ್ ಟೈಮ್, ಇಂಜುರಿ ಮತ್ತು ಹಾರ್ಡ್ ಟೈಮ್, ಆದರೆ ಸಕ್ಸಸ್ ಜೊತೆಗೆ ಪ್ರಾಬ್ಲಮ್ ಕೂಡ ಬಂತು. ರಿಪೀಟೆಡ್ ಇಂಜುರಿ, ಟೀಮ್ ಇಂದ ಡ್ರಾಪ್, ಕ್ರಿಟಿಸಿಸಂ ಶುರುವಾಯಿತು. 4 ವರ್ಷ ಭಾರತಕ್ಕೆ ಒಂದು ಪಂದ್ಯ ಆಡಿಲ್ಲ. ಕೆಲವರು ಹೇಳ್ತಿದ್ದಾರೆ ಭುವಿ ಅವರ ಕೆರಿಯರ್ ಮುಗೀತು. ಆದರೆ 2025ರ IPLನಲ್ಲಿ RCB ಕಪ್ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಭುವನೇಶ್ವರ್ 2026ರಲ್ಲಿ ಪರ್ಪಲ್ ಕ್ಯಾಪ್ ಹೋಲ್ಡರ್. ಭುವಿ ಮತ್ತೆ ಬಂದಿದ್ದಾರೆ. ಅದು ಸ್ಟ್ರಾಂಗ್ ಆಗಿ. ಭುವಿ ಅಗ್ರೆಸಿವ್ ಪ್ಲೇಯರ್ ಅಲ್ಲ, ಆದರೆ ಕಾಮನ್ ಡಿಸಿಪ್ಲಿನ್ ಪ್ಲೇಯರ್. ಇದೇ ಕಾರಣಕ್ಕೆ ಕ್ರಿಕೆಟ್ ಪ್ರೇಮಿಗಳಿಗೆ ಇವರಂದ್ರೆ ತುಂಬಾ ರೆಸ್ಪೆಕ್ಟ್. ನೋ ಆಟಿಟ್ಯೂಡ್, ನೋ ಈಗೋನೆಸ್, ನೋ ಶೋಮ್ಯಾನ್, ಜಸ್ಟ್ ಪರ್ಫಾರ್ಮೆನ್ಸ್. ಇವತ್ತು ಫ್ಯಾನ್ಸ್ ಇವರಿಗೆ ಸ್ವಿಂಗ್ ಕಿಂಗ್ ಅಂತ ಕರೀತಾ ಇದ್ದಾರೆ. ಭುವನೇಶ್ವರ್ ಕುಮಾರ್ ಅವರ ಜೀವನ ನಮಗೊಂದು ದೊಡ್ಡ ಲೆಸನ್ ಕೊಟ್ಟಿದೆ. ಸಕ್ಸಸ್ ಆಲ್ವೇಸ್ ಸ್ಪೀಡ್ ಬೇಕಾಗಿಲ್ಲ, ಕೆಲವೊಮ್ಮೆ ಸ್ಕಿಲ್ ಅಂಡ್ ಪೇಷನ್ಸ್ ಸಾಕು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಮೂಲಕ ಟೀಮ್ ಇಂಡಿಯಾ ಹೀರೋ ಆಗಬಹುದು ಅನ್ನೋದಕ್ಕೆ ಭುವಿ ಬೆಸ್ಟ್ ಎಕ್ಸಾಂಪಲ್. ನಿಮಗೆಲ್ಲರಿಗೂ ಕೂಡ ನಮ್ಮ ಭುವನೇಶ್ವರ್ ಕುಮಾರ್ ಅವರ ಸ್ಟೋರಿ ಇನ್ಸ್ಪೈರ್ ಮಾಡಿದೆ ಅಂತ ನಾನಂತೂ ಅಂದ್ಕೊಳ್ತಾ ಇದ್ದೇನೆ. ಈ ಸ್ಟೋರಿ ನಿಮ್ಮನ್ನ ಇನ್ಸ್ಪೈರ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನಷ್ಟು ಹೆಚ್ಚಿನ ಇನ್ಸ್ಪಿರೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೆಚ್ಚಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದ.